ನಮ್ಮ ಭಾಗದಲ್ಲಿ ಕಲ್ಪವೃಕ್ಷ ಒಂದು ಕಡೆ, ಕಾಮಧೇನು ನಂಬಿ ರೈತರು ಜೀವನವನ್ನು ನಡೆಸ್ತಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಒಂದು ಕಡೆ ತೆಂಗು, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕನುಗುಣವಾಗಿ ಅದೇನು ರೋಗ ರುಜಿನಗಳಿಂದ ಇವತ್ತು ಗಿಡಗಳು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 62 ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಆದರೆ ತೆಂಗಿಗೆ ಏನು ಕಪ್ಪು ತಲೆ ಹುಳು, ವಿವಿಧ ಬಾಧೆಗಳಿಂದ ಇವತ್ತು ತೆಂಗು ಹಾಳಾಗ್ತಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸ್ತೀವಿ ಅನ್ನೋದನ್ನು ಮಾತ್ರ ತಿಳಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಅದಕ್ಕೆ ಅನುದಾನವನ್ನು ನಿಗದಿ ಮಾಡಿಲ್ಲ. ಯಾಕೆಂದರೆ ಕಾಲಿಂಗ್ ಅಟೆನ್ಷನಲ್ಲೂ ಕೂಡ ಕೆಲವರು ಮಾತಾಡಿದ್ರು. ಆದರೆ ಇಲ್ಲಿ ಬಹುಮುಖ್ಯವಾಗಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷೆ, 50% ಈಲ್ಡಿಂಗ್ ಕಡಿಮೆ ಆಗಿದೆ ಮಾನ್ಯ ಸಭಾಧ್ಯಕ್ಷೆ. 4-6 ರೋಗಗಳಿಂದ ಇವತ್ತು ತೆಂಗು ತುಂಬ ಕಷ್ಟವನ್ನು ಅನುಭವಿಸಿ ಬೆಳೆಗಾರರು ಸಂಕಷ್ಟದ ಹಾದಿಗಿಳಿಯುವಂಥ ಸನ್ನಿವೇಶ ಆಗಿದೆ. ಈ ಒಂದು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡುವಂಥ ಸಂದರ್ಭದಲ್ಲಿ 100 ಕೋಟಿ ಅನುದಾನವನ್ನು ನೀಡಿ ಆ ರೋಗ ರುಜಿನಗಳನ್ನು ಒಂದು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಪಟ್ಟಂಗೆ ದಿಡ್ಗ ವ್ಯಾಪ್ತಿನಲ್ಲಿ ಒಂದು 20 ಹಳ್ಳಿಗಳಿಗೆ ಇವತ್ತು ಕೆರೆಗಳಿಗೆ ನೀರಿನ ಒಂದು ಮೂಲ ಇಲ್ಲ ಮಾನ್ಯ ಸಭಾಧ್ಯಕ್ಷೆ. ನಾಗಮಂಗಲ ಬ್ರಾಂಚ್ ಕೆನಾಲ್ ಮೂಲಕ ಇವತ್ತು ನೀರನ್ನು ಒದಗಿಸ್ತಕ್ಕಂಥದ್ದಕ್ಕೆ ಇವತ್ತು ERC ಮೀಟಿಂಗ್ನಲ್ಲಿ ಅಪ್ರೂವಲ್ ಆಗಿ, ಬೋರ್ಡ್ ಮೀಟಿಂಗ್ನಲ್ಲಿ ಕೂಡ ಅಪ್ರೂವಲ್ ಆಗಿದೆ. ದಿಡ್ಗ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳಿಗೆ ಅದನ್ನು ಈ ಒಂದು ಪ್ರಸಕ್ತ 25-26ನೇ ಸಾಲಿನಲ್ಲಿ ಮಾನ್ಯ DCM ಸಾಹೇಬರದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಇವತ್ತು KPS ಶಾಲೆಗಳ ಬಗ್ಗೆ ಸರ್ಕಾರ ಘೋಷಣೆ ಮಾಡಿದೆ. ಅದು ಮಾತಾಗಬಾರ್ದು, ಕೃತಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಪೈಪೋಟಿಯ ಒಂದು ದೃಷ್ಟಿನಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕು. ಯಾಕಂದರೆ ಕಳೆದ 2 ವರ್ಷಗಳಲ್ಲಿ ಅದು ಅವಕಾಶ ಆಗಿಲ್ಲ. ಈ ಒಂದೇನು ಬಜೆಟ್ ಘೋಷಣೆ ಆಗಿದೆ ಅದು ಅನುಷ್ಠಾನಗೊಂಡ್ರೆ ಬಡಭಾಗ ರೈತರ ಮಕ್ಕಳಿಗೆ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ದೊರೀತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ 100 ಬೆಡೆಡ್ ಹಾಸ್ಪಿಟಲ್ಗೆ 5-6 ವರ್ಷ ಆಯಿತು. ಪೂರ್ಣ ಪ್ರಮಾಣದ ಸೌಲಭ್ಯಗಳು ದೊರೆತಿಲ್ಲ. ಅದಕ್ಕೆ ಸರ್ಕಾರ ಅನುದಾನದ ಕೊರತೆ ಇದೆ. ಹಾಸ್ಪಿಟಲ್ ರಿಪೇರ್ಸ್ಗೆ ಅವಕಾಶ ಆಗಿಲ್ಲ. ಇವತ್ತು ಡಾಕ್ಟರ್ಸ್ ವಸತಿ ಗೃಹಗಳಿಗೆ ಅನುದಾನದ ಲಭ್ಯತೆ ಕೊರತೆ ಇದೆ. ಬಹುಶಃ ನಿಗದಿ ಇರ್ತಕ್ಕಂಥ ಅನುದಾನ ಇವತ್ತು ಕೊರತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಅದ್ರ ಜೊತೆಯಲ್ಲಿ ಹೈವೇ ಭಾಗದಲ್ಲಿ ಟ್ರಾಮಾ ಸೆಂಟರ್ಗಳನ್ನು ತೆರಿಬೇಕು. ಇವತ್ತೇನಾದ್ರು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಸಾವಿಗೆ ತಲೆ ಒಡ್ಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಪ್ರತಿ 50-60 ಕಿಲೋಮೀಟರ್ಗೆ ಒಂದು ಟ್ರಾಮಾ ಸೆಂಟರ್ಗಳನ್ನು ತೆರೀತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರ ಆದ್ಯತೆಯನ್ನು ನೀಡಬೇಕು. ಆರೋಗ್ಯ ಇಲಾಖೆ ಅಡಿನಲ್ಲಿ ಮಾನ್ಯ ಸಭಾಧ್ಯಕ್ಷ ಆಶಾ ವರ್ಕರ್ಸ್ ಕೆಲಸ ಮಾಡ್ತಾರೆ. ಅವ್ರಿಗೆ ಒಂದು ಗೌರವಯುತವಾಗಿ ಇವತ್ತು ಬೆಂಗಳೂರಿಗೆ ಬಂದು ಎಲ್ಲ ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ. 10,000 ಕೂಡ ಹೆಚ್ಚಿಗೆ ಕೊಡುವಂಥದ್ದಕ್ಕೆ ಅವಕಾಶ ಆಗಬೇಕು. ಮನೆ 1,000 ಘೋಷಣೆ ಮಾಡಿದರೆ 10,000 ಹೆಚ್ಚಿಗೆ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿನಲ್ಲಿ ಇವತ್ತು ಬಹುಶಃ ಅಂಗನವಾಡಿ ಕಟ್ಟಡಗಳ ಕೊರತೆ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿನಲ್ಲಿ ಇಲಾಖೆ ಕಾನ್ಸ್ಟಿಟ್ಯೂಷನ್ ಅಮೌಂಟಿನ ಜೊತೆಗೆ ನರೇಗಾದ ಮೂಲಕ ಇವತ್ತು ಪ್ರತಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ 35-40 ಕಟ್ಟಡಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರು. ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಸುಮಾರು ಸದನ ನಡೆಯುವಂಥ ಸಂದರ್ಭದಲ್ಲೆಲ್ಲ ಬಂದು ಸ್ಟ್ರೈಕ್ ಮಾಡ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಯುತವಾಗಿ ಮಾಸಿಕ 15,000 ಕೊಡುವಂತ ಒಂದು ಘೋಷಣೆಯನ್ನು ಮಾಡಬೇಕು. ಸಹಾಯಕರಿಗೆ 10,000 ಕೊಡುವಂತ ಒಂದು ಘೋಷಣೆಯನ್ನು ಮಾಡಬೇಕು. ಅದೇ ರೀತಿ ಶಾಲೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಯುತವಾಗಿ 3,000 ಕೊಡುವಂತ ಕಾರ್ಯಕ್ರಮ ಇದೆ ಮಾಸಿಕ. ಅದನ್ನು 5,000 ಕೊಡುವಂತದಕ್ಕೆ ಅವಕಾಶವನ್ನ ಮಾಡಿಸ್ಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷೆ. ಇವತ್ತು SCB TSB ಯೋಜನೆಯಲ್ಲಿ ಮಾನ್ಯ ಸಭಾಧ್ಯಕ್ಷೆ ಕಳೆದ ವರ್ಷ 39,000 ಕೋಟಿ ಅನುದಾನವನ್ನ ಘೋಷಣೆ ಆಗಿದೆ. ಅದರಲ್ಲಿ ಸುಮಾರು 24,000 ಕೋಟಿ ಬೇರೆ ಬೇರೆ ಒಂದು ಯೋಜನೆಗಳಿಗೆ ಒಂದು ವರ್ಗಾಯಿಸಿ ಆ ಒಂದು ಜನಾಂಗಕ್ಕೆ ಇವತ್ತು ಅಭಿವೃದ್ಧಿಗೆ ತೊಂದರೆ ಆಗಿರುವಂತದ್ದು. ಈ ಸಾಲಿನಲ್ಲಿ 42,000 ಕೋಟಿ ಅನುದಾನ ಘೋಷಣೆ ಆಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಅವರ ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಅನುಕೂಲ ಆಗಬೇಕು. ಸಾರಥಿ ಯೋಜನೆ ಇರಬಹುದು, ಗಂಗಾ ಕಲ್ಯಾಣ ಇರಬಹುದು, ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಇರಬಹುದು, ಇದಕ್ಕೆ ಅವಕಾಶ ಆಗಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಸತಿ ನಿಲಯಗಳು ಏನು ಸ್ಕೂಲ್ಗಳಿದೆ
ಅವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಎದ್ದು ಕಾಣ್ತೀವಿ. ಸಾಮಾನ್ಯ ಸಿದ್ದರಟ್ಟಿ, ಒಡ್ರಟ್ಟಿ ಇಂಥ ಭಾಗಗಳಲ್ಲಿದ್ದಾವೆ. ಅವಕ್ಕೆ ಮೂಲಭೂತವಾಗಿ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೊಡುವಂತದಕ್ಕೆ ಅವಕಾಶವನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷೆ, ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಶಾಸಕರ ವ್ಯಾಪ್ತಿಗೆ ನೀಡ್ತಕ್ಕಂಥದಕ್ಕೆ ಕಾಯ್ದಿರಿಸಿದ್ದಾರೆ. ಅದು ತಾರತಮ್ಯ ಆಗದ ರೀತಿ ರಾಜ್ಯದ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಒಂದು ಹಂಚಿಕೆ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ಸಭಾಧ್ಯಕ್ಷೆ.